2012 ಪ್ರೀವಿಯಸ್ ನೈಟ್ ಅನ್ನುವಂಥದ್ದು ಸ್ಟೋರೀಸ್ ಚೆಕ್ ಮಾಡುವಾಗ ಮಹದೇವಪುರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನುವಂಥ ಗೊತ್ತಾಯಿತು. ಸೀನ್ ಹೆಂಗಿತ್ತು ಅಂದ್ರೆ, ಒಂದು ಬೆಳಗ್ಗೆ ಜನ ವಾಕಿಂಗ್ ಬಂದಂಥದ್ದು ಕಾರ್ ನೋಡಿದ್ದಾರೆ. ಒಬ್ಬ ಪರ್ಸನ್ ಟೀ ಶರ್ಟು ಜೀನ್ಸ್ ಪ್ಯಾಂಟು ಹಾಕಿದ್ದಾರೆ. ಮುಖ ಪೂರ್ತಿ ಕವರ್ ಆಗಿದೆ ಸೆಲ್ಲೋ ಟೇಪ್ ಅಲ್ಲಿ. ಎರಡೂ ಕಾಲುಗಳಿಗೆ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು, ಕೈಗೂ ಅರ್ಧ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು. ಸ್ಪಾಟಿಗೆ ಬಂದಂಥವ್ರು ಕಾರ್ ನೋಡಿ ಇದು ಶ್ರೀರಾಗದೆ ಕಾರ್ ಅಂತ ಹೇಳ್ತಾರೆ. ಸೊ ಸ್ಯಾಲ್ರಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ಲೋನಲ್ಲಿ ಕಾರ್ ತಗೋತಾರೆ. ಕಾಲ್ಸ್ ಬರಕ್ಕೆ ಶುರುವಾಗುತ್ತೆ. ಏನಾಗಕ್ಕೆ ಕಾರಣನೇ ಒಂದು ಕಾಲ್ ಒಂದು ಹುಡುಗಿ ಇನ್ಶೂರೆನ್ಸ್ ಬೇಕಾ ಅಂತ ಕೇಳ್ಕೊಂಡು ಈತನಿಗೆ ಕಾಲ್ ಮಾಡಿರುವಂಥದ್ದು. ಲಾಸ್ಟಿಗೆ ಇವರಿಬ್ರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿ ಮುಂದೊಂದು ದಿನ ಇದೇ ಶ್ರೀರಾಗ್ ಡೆತ್ ಆದಂಥವನು ಆ ಹುಡುಗಿನ ಲವ್ ಮಾಡಕ್ಕೆ ಶುರು ಮಾಡಿದ್ದ. ಇನ್ನೂ ಒಂದು ಸ್ಪೆಷಲ್ ಅಂದ್ರೆ, ಆತ ಒಂದಿನ ಕೂಡ ಆ ಹುಡುಗಿನ ನೋಡಿಲ್ಲ. ರಿಟ್ರೀವ್ ಮಾಡದಂತಹ ಪೊಲೀಸವರಿಗೆ ಇವನ ಡೆತ್ ಹಿಂದೆ ಒಂದು ಸ್ಟೋರಿ ಇರುವಂಥದ್ದು ಗೊತ್ತಾಗುತ್ತೆ. ಅವಳ ಒರಿಜಿನಲ್ ಹೆಸರೇ ಬೇರೆ, ಬಟ್ ಇವನಿಗೆ ಹೇಳ್ಕೊಂಡಿದ್ದು ಮಾತ್ರ ಜೆನಿಫರ್ ಅಂತ. ಅಷ್ಟು ದಿನ ಇವಳು ಅವನು ವಾಯ್ಸ್ ಕೇಳಿದಷ್ಟು. ಆ ಫೋಟೋ ನೋಡಿದ ನಂತರ ಇವಳಿಗೆ ಅನ್ಸುತ್ತೆ, ಈ ಹುಡುಗ ಎಷ್ಟೊಂದು ಚೆನ್ನಾಗಿದ್ದಾನಲ್ಲ ಅಂತ ಅನ್ಸುತ್ತೆ. ಅವಳೇನು ಮಾಡ್ತಾಳೆ, ಇಂಟರ್ನೆಟ್ಟಿಂದ ಯಾವುದೋ ಒಂದು ಚೆನ್ನಾಗಿರೋ ಹುಡುಗಿದೊಂದು ಫೋಟೋ ಡೌನ್ಲೋಡ್ ಮಾಡ್ಕೊಳ್ತಾನೆ. ಅದನ್ನು ಅವನಿಗೆ ಕಳಿಸ್ತಾಳೆ ಶ್ರೀರಾಗಿಗೆ. ಅವನಂತೂ ಆ ಫೋಟೋ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗೋಗ್ತಾನೆ. ಇದು ಹೆಂಗೆ ಡ್ರಾಮಾ ಆಗತ್ತೆ ಅಂತ ಹೇಳಿದ್ರೆ, ಇವಳು ಯಾವುದೋ ಒಂದು ಲೊಕೇಶನ್ ಹೇಳ್ತಾಳೆ. ಅಲ್ಲಿ ಹೋದಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅವಳು ಬರಲ್ಲ. ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸ್ತಾಳೆ. ಶ್ರೀರಾಗಿ ಮಾತಾಡ್ಬಿಟ್ಟು, ನಾನು ಜೆನಿಫರ್ನ ಅಮ್ಮ ಮಾತಾಡ್ತಿರೋದು, ಅವಳಿಗೆ ಮನೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ನನ್ನ ಮಗಳಿಗೆ ತೊಂದರೆ ಕೊಡಬೇಡಪ್ಪ. ಸೊ ಇದು ಅವನ್ನ ಕಂಪ್ಲೀಟ್ ಆಗಿ ಹಾರ್ಮ್ ಮಾಡ್ತಾರೆ. ನನ್ನ ಪ್ರೀತಿಯ ಜನ್ನಿಕುಟ್ಟಿ, ನೀನು ಹೇಳಿದ ವಿಚಾರಗಳನ್ನ ನಾನು ತುಂಬಾನೇ ಯೋಚನೆ ಮಾಡಿದೆ. ನೀನಿಲ್ಲ ಅಂತ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ. ಅದು ನಿಜ ಕೂಡ. ನಾನು ಸಾಯ್ತಾ ಇದ್ದೀನಿ. ಈಗ ಒಂದ ಎಷ್ಟೋ ಘಟನೆಗಳನ್ನ ನೀವು ಕೆಲವೊಂದ್ಸರಿ ಅದೇ ಸ್ಥಳಗಳಿಗೆ ಅಥವಾ ಅದೇ ವ್ಯಕ್ತಿಗಳನ್ನೇ ಮೀಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಎಷ್ಟು ಸರಿಯಾಗಿರುತ್ತೆ. ಈಗಂತ ಒಂದು ಕ್ರಿಮಿನಲ್ಗಳನ್ನ ನೋಡಿದಾಗ ನಿಮ್ಮ ಮೈಂಡಲ್ಲಿ ಏನು ಓಡುತ್ತೆ ಆಕ್ಚುಲಿ? ಇವಾಗ ಬೆಂಗಳೂರಿನ ಮಹದೇವಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿರೋದು, ಜೆನಿಫರ್. ಎಸ್. ನಾನು ಅವಾಗ ರಿಪೋರ್ಟಿಂಗ್ ಎಲ್ಲಿದೆ. ಬೆಳಗ್ಗೆ ನಮ್ಮಲ್ಲಿ ಹೆಂಗೆ ಅಂದ್ರೆ, ರಿಪೋರ್ಟಿಂಗ್ ಟಿವಿ ಚಾನಲ್ಗಳಲ್ಲಿ ಶಿಫ್ಟ್ ವೈಸ್ ಒಬ್ಬ ರಿಪೋರ್ಟ್ ವರ್ಕ್ ಮಾಡುವಂಥದ್ದು. ನಿಮ್ದೇನು ಶಿಫ್ಟ್ ಇತ್ತು? ಮಾರ್ನಿಂಗ್ ಅಂದ್ರೆ ನಮ್ಗೆ ಯೂಶ್ವಲಿ ಬೆಳಗ್ಗೆ 8ರಿಂದ ಸಂಜೆ 5 ಅಂತ ಇರುತ್ತೆ. ಬಟ್ ಅದು ಸಂಜೆ ಟೈಮಿಂಗ್ಸ್ ಇರಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ವರ್ಕ್ ಇದ್ರ ಮೇಲೆ. ಸೊ ಯೂಶ್ವಲಿ ಕ್ರೈಮ್ ರಿಪೋರ್ಟರ್ಸ್ಗಳು ಬೆಳಗ್ಗೆ ಆಫೀಸಿಗೆ ಬಂದರೆ ಫಸ್ಟ್ ಮಾಡುವಂಥ ಕೆಲಸ ಅಂದರೆ, ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಕಂಟ್ರೋಲ್ ರೂಮ್ಗಳಿಗೆ ಫೋನ್ ಮಾಡಿಕೊಂಡು ಪ್ರೀವಿಯಸ್ ನೈಟ್ ಏನಾದರೂ ಕ್ರೈಮ್ ಆಗಿದ್ರೆ ಅದನ್ನು ಚೆಕ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತೀವಿ. ಸೊ ಹಾಗೆ ಅವತ್ತು 2012 ಬೆಳಗ್ಗೆ ಆಫೀಸಿಗೆ ಬಂದಿದ್ದಂಥ ಟೈಮಲ್ಲಿ ಏನಾಗಿದೆ ಪ್ರೀವಿಯಸ್ ನೈಟು ಅನ್ನುವಂಥದ್ದು ಸ್ಟೋರೀಸ್ ಚೆಕ್ ಮಾಡುವಾಗ ಮಹದೇವಪುರ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನುವಂಥ ಗೊತ್ತಾಗಿರುತ್ತೆ. ಒಂದಂದರೆ ಅವಾಗ ಟ್ರಾಫಿಕ್ ಕಮ್ಮಿ ಇತ್ತು. ಆಲ್ಮೋಸ್ಟ್ ನಾನು ರಿಚ್ಮಂಡ್ ಸರ್ಕಲಿಂದ 45 ಮಿನಿಟ್ಸಲ್ಲಿ ಮಹದೇವಪುರ ರೀಚ್ ಆಗಿತ್ತು. ಈಗಾದರೆ ರೀಚ್ ಆಗೋಕ್ಕಾಗಲ್ಲ, ಮಿನಿಮಮ್ ಅಂದ್ರೆ 1.5 ಗಂಟೆ ತಗೊಳುತ್ತೆ ಟ್ರಾಫಿಕ್. 2 ಅವರ್ ಬೇಕು. ಹಾಂ, ರೀಚ್ ಆದಾಗ ಅದೊಂದು ಫಸ್ಟ್ ನಾನೇ, ಪೊಲೀಸರು ಸ್ಪಾಟಲ್ಲಿ ಇದ್ದಾರೆ, ಮೀಡಿಯಾದಿಂದ ನಾನೇ ಫಸ್ಟ್ ಸ್ಪಾಟಿಗೆ ರೀಚ್ ಆಗಿದ್ದೆ. ಅದೊಂದು ಸೀನ್ ಹೆಂಗಿತ್ತು ಅಂದರೆ, ಒಂದು ಸ್ಮಾಲ್ ಪಾರ್ಕ್, ರೆಸಿಡೆನ್ಷಿಯಲ್ ಏರಿಯಾನೇ. ಬೆಳಗ್ಗೆ ಜನ ವಾಕಿಂಗ್ ಬಂದಂಥವ್ರು ಕಾರ್ ನೋಡಿದ್ದಾರೆ. ಒಂದು ವೈಟ್ ಕಲರ್ ಕಾರ್ ನಿಂತ್ಕೊಂಡಿತ್ತು, ಹೊಸ ಕಾರ್ ನಿಂತಿರುವಂಥದ್ದು ಏನೂ ಸ್ಪೆಷಲ್ ಅಲ್ಲ. ಆ ಕಾರ್ ಒಳಗಡೆ ಹಿಂದ್ಗಡೆ ಸೀಟಲ್ಲಿ ಒಬ್ಬರು ಮಲ್ಕೊಂಡಂಗೆ ಕಾಣಿಸಿದ್ದು. ಯಾರೋ ಒಬ್ಬರು ಹತ್ತಿರ ಹೋಗಿ ಹಿಂದ್ಗಡೆ ಬ್ಯಾಕ್ ಸೈಡ್ ವಿಂಡೋದಿಂದ ನೋಡಿದ್ದಾರೆ. ಲೈಕ್ ಸಸ್ಪಿಷಿಯಸ್ ಇತ್ತು, ಅಂದರೆ ಡೆಡ್ ಬಾಡಿ ಥರ ಇತ್ತು. ಸೊ ಇಮಿಡಿಯೇಟಾಗಿ ಪೊಲೀಸವ್ರಿಗೆ ಫೋನ್ ಮಾಡಿದ್ದಾರೆ. ಪೊಲೀಸರು ಸ್ಪಾಟಿಗೆ ಬಂದರು. ಅವಾಗ ನಾಗರಾಜ್ ಅಂತ ಮಹದೇವಪುರ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಇದ್ರು, ಈಗ ಬೆಂಗಳೂರು ರೂರಲ್ ಅಡಿಷನಲ್ SP ಆಗಿದ್ದರು. ಅವ್ರ ಟೀಮ್ ಎಲ್ಲ ಬಂದರು. ಬೇಸಿಕಲಿ ಪೊಲೀಸರು ಸ್ಪಾಟಿಗೆ ಬಂದಂಥ ಟೈಮಲ್ಲಿ ಏನೇನು ಚೆಕ್ ಮಾಡಬೇಕು ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ನೋಡ್ತಾರೆ. ತುಂಬ ಹತ್ತಿರದಿಂದ ನೋಡಿದಂಥ ಟೈಮಲ್ಲಿ ಏನಾಗಿದೆ ಅಂದರೆ, ಒಬ್ಬ ಪರ್ಸನ್ ಟೀ ಶರ್ಟು ಜೀನ್ಸ್ ಪ್ಯಾಂಟು ಹಾಕಿದ್ದಾರೆ. ಮುಖ ಪೂರ್ತಿ ಕವರ್ ಆಗಿದೆ ಸೆಲ್ಲೋ ಟೇಪಲ್ಲಿ. ಕಾರ್ನಲ್ಲಿದ್ದದ್ದು. ದೆನ್ ಆತನ ಅದು ಕಾಲುಗಳೇನಿದ್ದಾವೆ, ಎರಡೂ ಕಾಲುಗಳಿಗೆ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು, ಕೈಗೂ ಅರ್ಧ ಸೆಲ್ಲೋ ಟೇಪ್ ಸುತ್ತಕೊಂಡಿತ್ತು. ನಂತರ ಪೊಲೀಸವರು FSL, ಡಾಗ್ ಸ್ಕ್ವಾಡ್ ಎಲ್ಲರನ್ನು ಕೂಡ ಕರೆಸ್ಕೊಂಡ್ರು. ಅಂದ್ರೆ ಸೆಲ್ಲೋ ಟೇಪ್ಗಳಲ್ಲಿ ಸುತ್ತಕೊಂಡಿರೋದು ಅಂದ್ರೆ ಹೊರಗಡೆಯಿಂದ ಪೂರ್ತಿ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಇವ್ರಿಗೆ ಡೋರ್ ಓಪನ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗೋದು. ಇನ್ನು ಡೋರ್ ಓಪನ್ ಮಾಡಿಲ್ಲ. ನಂತರ ಇವರು ಕೀ ಇದೆಯಾ ಅಂತ ನೋಡಿದ್ರು. ಅಂದರೆ ಗ್ಲಾಸ್ ಬ್ರೇಕ್ ಮಾಡೋದು ಬೇಡ, ಕೀಯಲ್ಲೇ ಓಪನ್ ಮಾಡೋಕ್ಕಾಗತ್ತಾ ಅಂತ ನೋಡಿದ್ರು. ಆಮೇಲೆ ಎಕ್ಸ್ಪರ್ಟ್ಸ್ ಬಂದಂತ ನೋಡಿದವರು ಹೇಳಿದ್ದು, ಇಲ್ಲ ಗಾಡಿ ಒಳಗಡೆಯಿಂದ ಲಾಕ್ ಆಗಿದೆ ಅಂತ. ಅಂದರೆ ಡೋರ್ ಲಾಕ್ ತೆಗಿಯೋಕ್ಕಾಗ್ತಿಲ್ಲ, ಲಾಕ್ ಆಗಿದೆ ವೆಹಿಕಲ್ ಅಂತ ಹೇಳಿದರು. ಐದರ್ ಒಳಗಡೆಯಿಂದಲೂ ಆಗಿರ್ಬೋದು, ಹೊರಗಡೆಯಿಂದಲೂ ಆಗಿರ್ಬೋದು. ಯಾರೋ ಬೀಗ ಹಾಕೊಂಡು ಲಾಕ್ ಮಾಡಿ ಹೋಗಿರ್ಬೋದು. ಆಮೇಲೆ ಯಾರೋ ಒಬ್ರು ಇನ್ನೂ ಕ್ಲೋಸ್ ಆಗಿ ನೋಡಿದಾಗ ಕಾರ್ ಒಳಗಡೆನೆ ಕೀ ಕಾಣಿಸ್ತು. ಅಂದರೆ ಒಳಗಿಂದನೇ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು.
ನಿಮಗೆ ಒಂದು ಬೇಸಿಕಲಿ ಪೊಲೀಸರು ಸ್ಪಾಟಿಗೆ ಬಂದರೆ ಯಾವುದೋ ಒಂದು ಡೆಡ್ ಬಾಡಿ ಸಿಕ್ಕಿದ್ರು ಫಸ್ಟ್ ಅದು ಸೂಸೈಡ್ ಮಾಡ್ಕೊಂಡಿದ್ದ ಅಥವಾ ನ್ಯಾಚುರಲ್ ಡೆತ್ ಅಥವಾ ಮರ್ಡ್ರ ಇದು ಏನು ಅನ್ನುವಂಥ ನಾವು ನೋಡ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ವೈಸ್ ಅವರು ಒಂದು ಅನಾಲಿಸಿಸ್ ಮಾಡ್ತಾರೆ ಇದು ಹೀಗಾಗಿರ್ಬೋದು ಅಂತ ಹೇಳಿ. ಬಟ್ ಇದು ಈ ಒಂದು ಡೆಡ್ ಬಾಡಿಗೆ ಏನು ಕೂಡ ಕನ್ಕ್ಲೂಷನ್ಗೆ ಬರೋಕ್ಕೆ ಸಾಧ್ಯ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲ ಒಂಚೂರು ಬ್ಲಡ್ ಇಲ್ಲ. ಬಟ್ ಹಾಗಂತ ಹೇಳ್ಬಿಟ್ಟು ಅವನ ಮೈ ಮೇಲೆಲ್ಲ ಈ ಸೆಲೋಟೇಪ್ ಸುತ್ತಿರುವಂಥದ್ದು ಕಾಣಿಸ್ತಾ ಇದೆ. ಬೇರೆ ಯಾರಾದರೂ ಮಾಡಿ ಹೋಗಿರ್ಬೋದು ಅಂತಲೂ ಡೌಟ್ ಆಯಿತು. ಸೊ ಫಸ್ಟ್ ಮಾಡಿರುವ ಕೆಲಸ ಏನು ಅಂತ ಹೇಳಿದ್ರೆ ಪೊಲೀಸರು ಆ ಕಾರ್ದು ವೆಹಿಕಲ್ ನಂಬರ್ ಇತ್ತಲ್ಲ ಅದರ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ತಗೊಂಡು ಕಾರ್ ಯಾರ ಹೆಸರಲ್ಲಿದೆ ಅನ್ನುವಂಥ ನೋಡ್ತಾರೆ. ಸೊ ಅದು ಶ್ರೀರಾಗ್ ಅನ್ನುವಂಥ ಒಬ್ಬ ಪರ್ಸನ್ ಹೆಸರಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ದೆನ್ ಅದರ ಅಡ್ರೆಸ್ ತಗೋತಾರೆ. ವೈಟ್ ಫೀಲ್ಡಲ್ಲಿರುವಂಥ ಒಂದು ಮನೆ ಅಡ್ರೆಸ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಹೋದಂಥ ಟೈಮಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಆ ಮನೆಯಲ್ಲಿ. ಸೊ ಅವ್ರು ಹೇಳ್ತಾರೆ ಹೌದು ನಮ್ಮ ಹುಡುಗಂದೇ ಗಾಡಿ, ಶ್ರೀರಾಗ್ ಅನ್ನುವಂಥ ಹುಡುಗಂದು ಅನ್ನುವಂಥ ಹೇಳ್ತಾರೆ. ಅದೇ ಹುಡುಗನ ಈಗ ಕಾರ್ ಒಳಗಿದ್ದು ಅದು ಗೊತ್ತಿಲ್ಲ. ಓಕೆ, ಬಟ್ ಆ ದೇಹದ ಅಂದ್ರೆ ಆ ಬಾಡಿದು ವಯಸ್ಸು ಏಜ್ ಏನಿತ್ತು? ಅರೌಂಡ್ ಒಂದು 24-25 ಅಷ್ಟೇ. ಒಂದು 24 ವರ್ಷದ ಹುಡುಗ, 24-25 ಅಂದ್ರೆ ಮುಖ ಪೂರ್ತಿ ಕವರ್ ಆಗಿರೋದ್ರಿಂದಾಗಿ ಏನು ಪರ್ಸನ್ ಯಾರು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದಾದ ನಂತರ ಫ್ಯಾಮಿಲಿ ಅವ್ರು ಹೇಳ್ತಾರೆ ಶ್ರೀರಾಗ್ ಅನ್ನುವಂತ ಹೇಳ್ತಾರೆ. ಆಮೇಲೆ ಅವನ ಒಂದು ಕ್ಲೋಸ್ ಫ್ರೆಂಡ್ಸ್ ಇಬ್ಬರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ, ಅವ್ರನ್ನೂ ಕೂಡ ಕರೆಸ್ತಾರೆ. ಸ್ಪಾಟಿಗೆ ಬಂದಂಥವ್ರು ಕಾರ್ ನೋಡಿ ಇದು ಶ್ರೀರಾಗದೇ ಕಾರ್ ಅಂತ ಹೇಳ್ತಾರೆ. ಆಮೇಲೆ ಆ ಡ್ರೆಸ್ ನೋಡಿ ಮತ್ತು ಆ ಒಂದು ಬಾಡಿ ಸ್ಟ್ರಕ್ಚರ್ ನೋಡಿ ಶ್ರೀರಾಗೆ ಅಂತ ಹೇಳ್ತಾರೆ. ಕಾರ್ ಹಿಂದ್ಗಡೆ ಸೀಟಲ್ಲಿರುವಂಥ ಡೆಡ್ ಬಾಡಿ, ಆ ಕಾರ್ನ ಓನರು ಶ್ರೀರಾಗ್ದೆ ಅನ್ನುವಂತನೂ ಕೂಡ ಹೇಳ್ತಾರೆ. ನೆಕ್ಸ್ಟ್ ಪ್ರೊಸೀಜರು ಪೊಲೀಸರು ಆ ಕಾರ್ದು ಡೂಪ್ಲಿಕೇಟ್ ಕೀ ಇದೆಯಾ ಅಂತ ಕೇಳಿದಂಥ ಟೈಮಲ್ಲಿ ಮನೆಯಲ್ಲಿ ಡೂಪ್ಲಿಕೇಟ್ ಕೀ ಇದೆ ಅಂತ ಹೇಳಿರ್ತಾರೆ. ಆ ಕೀ ತಗೊಬಂದು ಕಾರ್ನ ಅನ್ಲಾಕ್ ಮಾಡ್ತಾರೆ, ಓಪನ್ ಮಾಡ್ತಾರೆ. ಅದು FSL ಅವರು, ಡಾಗ್ಸ್ ಗಾರ್ಡು ಅವರೆಲ್ಲರೂ ಕೂಡ ಇರ್ತಾರೆ. ಏನಕ್ಕೆ ಅಂದರೆ ಪ್ರತಿಯೊಂದು ಎವಿಡೆನ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗೋದು. ಇಡೀ ಕಾರ್ನ ಅವರು ಚೆಕ್ ಮಾಡ್ತಾರೆ. ಫಸ್ಟ್ ನೋಡುವಂಥದ್ದು ಫಿಂಗರ್ ಪ್ರಿಂಟ್ಸ್ ನೋಡ್ತಾರೆ. ಇಡೀ ಕಾರಲ್ಲಿ ಈ ಶ್ರೀರಾಗ್ದಲ್ಲದೆ ಬೇರೆ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ಸ್ಗಳು ಕೂಡ ಸಿಗಲ್ಲ. ಸೊ ಅಲ್ಲಿಗೊಂದು ಕನ್ಫರ್ಮ್ ಆಯಿತು, ಕಾರ್ನ ಬೇರೆ ಯಾರೂ ಟಚ್ ಮಾಡಿಲ್ಲ ಅನ್ನುವಂಥದ್ದು. ಮತ್ತು ಈ ಸೆಲೋಟೇಪ್ ಸುತ್ತಿರುವಂಥದ್ದು ಹೇಗೆ ಅನ್ನುವಂಥದ್ದು ಒಂದು ತುಂಬ ದೊಡ್ಡ ಕ್ವಶನ್ ಆಗಿರುತ್ತೆ. ಯಾರಾದರೂ ಸುತ್ತುಬಿಟ್ಟು ಹೋಗಿರ್ಬೋದು ಅನ್ನುವಂಥದ್ದು ಕೂಡ ಇರುತ್ತೆ. ಬಟ್ ಒಂದು ವೇಳೆ ಹಾಗೆ ಆಗಿದ್ರೆ ಇನ್ನೊಂದು ಫಿಂಗರ್ ಪ್ರಿಂಟ್ ಸಿಗಲೇಬೇಕು, ಯಾರು ಸುತ್ತಿದ್ದಾರೆ ಅವರು ಬರಬೇಕು. ಸೊ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ಕೇಸು. ಆಮೇಲೆ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೋತಾರೆ. ಅಂದರೆ ಪೊಲೀಸರದ್ದು ಲೀಗಲ್ ಪ್ರೊಸೀಜರ್ಸು ಮಾಜರ್ ಏನೇನಿದ್ದಾವೆ ಸ್ಪಾಟಲ್ಲಿ ಮಾಡುವಂಥದ್ದು ಅದೆಲ್ಲ ಮುಗಿಸ್ಕೊಂಡು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಸೊ ಪೋಸ್ಟ್ ಮಾರ್ಟಮ್ ಕಳಿಸುವಂತಹ ಸಂದರ್ಭದಲ್ಲಿ ಅದರ ರಿಪೋರ್ಟ್ ಬರೋದಕ್ಕೆ 1 or 2 days ಟೈಮ್ ತಗೊಳುತ್ತೆ. ಅಂದರೆ ಕಾಸ್ ಆಫ್ ಡೆತ್ ಏನು ಅನ್ನೋಂಥದ್ದು ಗೊತ್ತಾಗೋದಕ್ಕೆ. ಅದರ ಮಧ್ಯದಲ್ಲಿ ಪೊಲೀಸವರು ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಅಂದರೆ ಸಸ್ಪೀಷಿಯಸ್ ಆಗಿತ್ತು, ಅಂದರೆ ಇಟ್ ಲುಕ್ಸ್ ಲೈಕ್ ಮರ್ಡರ್ ಅನ್ನೋ ಥರದಲ್ಲಿ ಇತ್ತಲ್ಲ, ಹಾಗಾಗಿ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಈ ಪರ್ಸನ್ ಯಾರು, ಅವನ ವೇರೆ ಬೋರ್ಡ್ಸು ಇದನ್ನೆಲ್ಲ ತಿಳ್ಕೊತಾ ಹೋಗ್ತಾರೆ. ಇದನ್ನ ಹೆಸರು ಶ್ರೀರಾಗ್ ಅಂತ ಹೇಳಿದ್ನಲ್ಲ, ಇವನು ಕೇರಳದ ಪಾಲಕ್ಕಾಡ್ ಅವರು. ಕೇರಳ ಮಲಯಾಳಿ ಫ್ಯಾಮಿಲಿ. ಸೊ ಇವನಿಗೊಬ್ಬ ಅಣ್ಣ ಇದ್ದಾನೆ, ಅವನು ಸೆಟಲ್ಡ್ ಇನ್ ಬಾಂಬೆ. ಅವನೇನೋ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಊರಲ್ಲಿ ಇವನ ಅಪ್ಪ ಅಮ್ಮ ಇಬ್ಬರು ಕೂಡ ಹೆಲ್ತ್ ಪ್ರಾಬ್ಲಮ್ ಆಗಿ ಬೆಡ್ ರಿಟರ್ನ್ ಹಾಸಿಗೆ ಇಟ್ಕೊಂಡಿದ್ರು. ಇವನು ಮತ್ತೆ ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇದ್ದಿದ್ಯಾರಂಗಾರ ಅವನ ರಿಲೇಟಿವ್ಸ್ ಮನೆ. ಓಕೆ. ಸೊ ಈ ಶ್ರೀರಾಗ್ ಏನಿದ್ದಾನೆ ಒಂದು ಎಜುಕೇಷನ್ ಎಲ್ಲ ಮುಗಿಸಿ ಆದಮೇಲೆ ತುಂಬ ಬ್ರಿಲಿಯಂಟ್, ಓದೋದ್ರಲ್ಲಿ ಸಾಫ್ಟ್ವೇರ್ ಓದಿರುವಂಥದ್ದು. ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅವನಿಗೆ ಕೆಲಸ ಸಿಗುತ್ತೆ, ಒಳ್ಳೆ ಜಾಬ್ ಕೂಡ ಸಿಗುತ್ತೆ. ಇವನಿಗೆ ಫ್ಯಾಮಿಲಿ ಬಗ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂದರೆ ಎವ್ರಿ ವೀಕೆಂಡ್ ಸ್ಯಾಟರ್ಡೇ ಸಂಡೇ 2 ದಿನ ರಜೆ ಇರುತ್ತಲ್ಲ, ಫ್ರೈಡೇನೇ ಇಲ್ಲಿಂದ ಸೀದಾ ಪಾಲಕ್ಕಾಡಿಗೆ ಹೋಗ್ತಾನೆ. ಅಪ್ಪ ಅಮ್ಮನ ಜೊತೆಗಿದ್ದು ಅವ್ರನ್ನ ನೋಡಿಕೊಂಡು ಅವ್ರಿಗೆ ಏನೇನು ಬೇಕು ಕೇರ್ ತೊಗೊಂಡು ಅಗೇನ್ ಮಂಡೇ ಬರ್ತಾನೆ, ವರ್ಕ್ಗೆ ಜಾಯ್ನ್ ಆಗ್ತಾನೆ. ಸೊ ಸ್ಯಾಲ್ರಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಲೋನಲ್ಲಿ ಕಾರ್ ತಗೋತಾನೆ, ಹೊಸ ಕಾರ್ ತಗೋತಾನೆ. ಈ ಕಾರ್ ತಗೊಂಡಾದ್ಮೇಲೆ ಇವನಿಗೆ ಒಂದು ಕಾಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಕಾರ್ ತಗೊಂಡಾಗ ಬರ್ತಿರುತ್ತಲ್ಲ ಮಾಮೂಲಿ ಕಾಲ್ ಬರೋಕ್ಕೆ ಶುರುವಾಗಿರುತ್ತೆ. ಈ ಒಂದು ಕಾಲಿಂದಾಗಿ ಲಾಸ್ಟಿಗೆ ಅದು ಅವನ ಡೆಡ್ ಬಾಡಿ ರೀಚ್ ಆಗೋವರೆಗೆ ಹೋಯ್ತು. ಸೊ ಅದ್ರ ಹಿಂದೆ ತುಂಬ ಸ್ಟೋರೀಸ್ ಇದ್ದಾವೆ. ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂಥ ಪೊಲೀಸರು ಇವನ ವೇರೆ ಬೋರ್ಡ್ಸು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಂಡಾದ ನಂತರ ಫಸ್ಟ್ ಮಾಡುವಂಥದ್ದು ಏನು ಅಂತ ಹೇಳಿದರೆ ಒಂದು ಕಾಲ್ ಡೀಟೇಲ್ಸು, ಮೆಸೇಜಸ್ಸು ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಇನ್ನೂ ಆಂಡ್ರಾಯ್ಡ್ ಫೋನ್ಸ್ ಅಷ್ಟಾಗಿ ಬಂದಿರಲ್ಲ, ಬೇಸಿಕ್ ಫೋನ್ಸ್ಗಳೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಆ ಹುಡುಗ 24 ವರ್ಷದ ರಾಘವ್ ಹೆಣ ಆಗಕ್ಕೆ ಕಾರಣನೇ ಒಂದು ಮಿಸ್ ಕಾಲ್ ಅಲ್ಲ, ಒಂದು ಕಾಲ್. ಹೌದು. ಈ ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಒಂದು ಮೆಸೇಜಸ್ಸು, ಆಮೇಲೆ ಲ್ಯಾಪ್ಟಾಪ್ ಇರುತ್ತೆ ಮನೆಯಲ್ಲಿ, ಅದನ್ನು ತೆಗೆದು ನೋಡ್ತಾರೆ.
ತೆಗೆದು ನೋಡ್ತಾರೆ ಮೀನ್ಸ್ ಅದನ್ನು ಓಪನ್ ಮಾಡೋಕ್ಕೆ ನೋಡ್ತಾರೆ, ಲಾಕ್ ಆಗಿರುತ್ತೆ. ಅಗೇನ್ ಇವನು ವರ್ಕ್ ಮಾಡ್ತಿದ್ದಂತಹ MNC ಕಂಪನಿಯವರಿಗೆ ಹೇಳಿ ಅದನ್ನು ಅನ್ಲಾಕ್ ಮಾಡಿಸ್ತಾರೆ. ಇವನ ಮೇಲ್ಸ್ಗಳು ಎಲ್ಲವನ್ನು ಕೂಡ ನೋಡ್ತಾರೆ. ಈಗೆಲ್ಲ ಏನಿದ್ರು ಕೂಡ ವಾಟ್ಸಪ್ಪಲ್ಲಿ ಕಮ್ಯುನಿಕೇಷನ್ ಆಗುತ್ತಲ್ಲ, ಅವಾಗೆಲ್ಲ ಮೇಲ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ರು. ಅಂದರೆ ಲಾಂಗ್ ಇದ್ದರೆ ಮೆಸೇಜಸ್ ನಿಮಗೆ ಲಿಮಿಟೆಡ್ ಅಲ್ವಾ ಕಳಿಸೋಕೆ ಆಗ್ತಾ ಇದ್ದಿದ್ದು. ಸೊ ಆ ಮೇಲ್ ಚೆಕ್ ಮಾಡಿದಾಗ ಮೇಲಲ್ಲಿ ಏನೂ ಇರಲ್ಲ, ಎಲ್ಲವೂ ಕೂಡ ಡಿಲೀಟ್ ಆಗಿರುತ್ತೆ. ಅಗೇನ್ ಇವ್ರ ಕಂಪನಿಯವ್ರಿಗೆ ಹೇಳಿ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಒಂದು ರಿಕ್ವೆಸ್ಟ್ ಕೊಡ್ತಾರೆ, ಅವರು ರಿಟ್ರೀವ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಈ ಕೇಸ್ ತುಂಬ ಸೆನ್ಸೇಷನ್ ಆಗಿತ್ತು ಆ ಟೈಮಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ. ಏನಕ್ಕೆ ಅಂದರೆ ಇದು ಈ ಥರದೊಂದು ಡೆಡ್ ಬಾಡಿ ಪೊಲೀಸರು ಎಲ್ಲೂ ಕೂಡ ನೋಡಿರಲಿಲ್ಲ. ಒಂದೋ ಎಲ್ಲೋ ಒಂದು ಕಡೆ ವೆಪನ್ಸಲ್ಲಿ ಹೊಡೆದಾಕಿರುವಂಥದ್ದು, ಇಲ್ಲ ಗನ್ ಫೈರ್ ಮಾಡಿರುವಂಥದ್ದು, ಅಥವಾ ಕಲ್ಲು ತೆಗೆದು ತಲೆ ಮೇಲೆ ಎತ್ತಾಕಿರುವಂಥದ್ದು, ಚಾಕುವಲ್ಲು ಚುಚ್ಚಿದ್ದು, ಈ ಥರದೆಲ್ಲ ಇರುತ್ತೆ. ಸೊ ಇದು ಇಡೀ ಬಾಡಿಯಲ್ಲಿ ಎಲ್ಲೂ ಕೂಡ ಒಂಚೂರು ಕೂಡ ಬ್ಲಡ್ ಬಂದಿಲ್ಲ, ಬಟ್ ಪರ್ಸನ್ ಡೆತ್ ಆಗಿದ್ದಾನೆ, ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಿರಲಿ. ಸೊ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಾನು ಆವಾಗ ಹೇಳ್ದಂಗೆ ಒಂದು ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಒಂದು ನಂಬರ್ಗೆ ಫ್ರೀಕ್ವೆಂಟ್ ಕಾಲ್ಸ್ ಜಾಸ್ತಿ ಇರುತ್ತೆ. ಆ ಪರ್ಸನ್ ಯಾರು ಅನ್ನುವಂಥ ಫೈಂಡ್ ಔಟ್ ಮಾಡೋಕ್ಕೆ ನೋಡ್ತಾರೆ. ಆ್ಯಂಡ್ ಆ ಪರ್ಸನ್ ಅದು ಡೀಟೇಲ್ಸ್ ತೆಗೆದಂಥ ಟೈಮಲ್ಲಿ ಅದೊಂದು ಹುಡುಗಿ ಅನ್ನುವಂಥದ್ದು ಗೊತ್ತಾಗತ್ತೆ. ಆ್ಯಂಡ್ ಇವಾಗ ನಾನು ಅವಾಗ ಹೇಳಿದ್ದು ಕನೆಕ್ಟ್ ಆಗತ್ತೆ. ಏನಂತ ಹೇಳಿದರೆ, ಇನ್ಶೂರೆನ್ಸಿಗೆ ಒಂದು ಕಾಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಒಂದು ಹುಡುಗಿ ಇನ್ಶೂರೆನ್ಸ್ ಬೇಕಾ ಅಂತ ಕೇಳ್ಕೊಂಡು ಈತನಿಗೆ ಕಾಲ್ ಮಾಡಿರುವಂಥದ್ದು. ಆ ಕಾಲ್ ಕಂಟಿನ್ಯೂ ಆಗಿ ಲಾಸ್ಟಿಗೆ ಇವರಿಬ್ಬರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿ, ಮುಂದೊಂದು ದಿನ ಇದೇ ಶ್ರೀರಾಗ್ ಡೆತ್ ಆದಂಥವನು ಆ ಹುಡುಗಿನ ಲವ್ ಮಾಡೋಕ್ಕೆ ಶುರು ಮಾಡಿದ್ದ. ಅದು ತುಂಬ ಪೀಕ್ ಲೆವೆಲಿಗೆ ಹೋಗಿತ್ತು. ಇನ್ನೂ ಒಂದು ಸ್ಪೆಷಲ್ ಅಂದರೆ ಆತ ಒಂದಿನ ಕೂಡ ಆ ಹುಡುಗಿನ ನೋಡಿಲ್ಲ. ಭೇಟಿಯಾಗೋದಕ್ಕೆ ತುಂಬಾ ಟ್ರೈ ಮಾಡಿದ್ದ, ಮೀಟ್ ಒಂದಿನ ಹೇಳಿದ್ದು, ಒಂದಿನ ಹುಡುಗಿನ ಮೀಟ್ ಆಗಿಲ್ಲ. ಇಲ್ಲ, ಬರೀ ಒಂದು ಇನ್ಶೂರೆನ್ಸ್ ತಗೊಳ್ಳಿ ಅಂತ ಫೋನ್ ಮಾಡಿದಂತ ಹುಡುಗಿ. ಹೌದು. ಇಷ್ಟೇ ಲವ್, ಇಷ್ಟರಲ್ಲೇ ಲವ್ ಶುರುವಾಗೋದಕ್ಕೂ ಕೂಡ ಕೆಲವೊಂದು ರೀಸನ್ಗಳಿದ್ದಾವೆ. ಅಂದರೆ ಸ್ಟಾರ್ಟಿಂಗ್ ಬರೀ ಇನ್ಶೂರೆನ್ಸ್ ಬೇಕಾ ಅಂತ ಹೇಳಿ ಕೇಳ್ಕೊಂಡು ಬಂದಂಥ ಒಂದು ಕಾಲಲ್ಲಿ ನಾರ್ಮಲ್ ಕನ್ವರ್ಸೇಷನ್ ಆಗ್ತಿತ್ತು ಅಷ್ಟೇ ಇಬ್ಬರ ಮಧ್ಯದಲ್ಲಿ. ಬಟ್ ಅದು ಮುಂದುವರಿಯೋದಕ್ಕೆ ಹಲವಾರು ಕಾರಣಗಳು ಮುಂದಿನ ದಿನಗಳಲ್ಲಿ ಬದಲಾಗ್ತಾ ಹೋಯಿತು. ಆಕೆ ಮಲಯಾಳಿನ ಇಲ್ಲ, ಈ ಇನ್ಸಿಡೆಂಟಲ್ಲಿ ಸೊ ನಾನು ಅದನ್ನು ಗ್ರೌಂಡ್ ಲೆವೆಲಿಂದ ಹೇಳ್ತಾ ಹೋಗ್ತೀನಿ. ಸೊ ಸ್ಟಾರ್ಟಿಂಗ್ ಫೋನ್ ಬರುತ್ತೆ ಶ್ರೀರಾಗಿ, ಇನ್ಶೂರೆನ್ಸ್ ಬೇಕಾ ಅಂತ ಕೇಳ್ಕೊಂಡು ಅವ್ರು ಹೇಳ್ತಾನೆ, ಇಲ್ಲ ನನಗೆ ಬೇಡ ಅಂತ ಹೇಳ್ತಾನೆ. ಆಲ್ರೆಡಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀನಿ, ಬೇಡ ಅಂತ ಹೇಳ್ತಾನೆ. ಬಟ್ ಅವನು ಆ ಹುಡುಗಿಯ ವಾಯ್ಸ್ ಕೇಳಿ ಫಿದಾಗಿ ಹೋಗ್ತಾನೆ, ಬರೀ ವಾಯ್ಸ್ ಕೇಳ್ಕೊಂಡು ಫಿದಾಗಿ ಹೋಗ್ತಾನೆ. ಸೊ ಇವನು ಅಗೇನ್ ಆ ಕಾಲ್, ಯಾವ ನಂಬರಿಂದ ಕಾಲ್ ಬಂದಿರುತ್ತೋ ಆ ಹುಡುಗಿ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಇಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಪೊಲೀಸವರು ಕಾಲೇಜ್ ತೆಗೆದು ನೋಡಿದಾಗ ಇವನ ಫ್ರೀಕ್ವೆಂಟ್ ಕಾಲ್ಸ್ ಪೂರ್ತಿ ಅವಳದೇ ಕಾಲು, ಮೆಸೇಜಸ್ಸು, ಇಷ್ಟೇ ಡೀಟೇಲ್ಸ್ಗಳಿದ್ದು. ಅದರಲ್ಲಿ ಎಕ್ಸಾಕ್ಟ್ ನಂಬರ್ಸ್ಗಳು ಕೂಡ ಇದ್ದಾವೆ. ಆ್ಯಂಡ್ ನಿಮಗೆ ಇನ್ನೊಂದು ವಿಷಯ, ನಾನು ಆ ಡೆಡ್ ಬಾಡಿ ಸಿಕ್ತು ಅಂತ ಹೇಳಿದ್ನಲ್ಲ, ಅದನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಿದ ನಂತರ ಪೊಲೀಸವರು ಪೋಸ್ಟ್ಮಾರ್ಟಮ್ ಕಳಿಸ್ತಾರೆ. ಸೊ ಪೋಸ್ಟ್ಮಾರ್ಟಮ್ ಬಂದ ನಂತರ ಡಾಕ್ಟರ್ಸು ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಅಂದರೆ ಇಂಜುರಿ ಮಾರ್ಕ್ಸ್ ಎಲ್ಲಿದ್ದಾವೆ, ಏನು ಇತ್ತ ಅಂತೆಲ್ಲ ನೋಡ್ತಾರೆ. ಸೊ ಅವನ ಕಾಲಲ್ಲಿ 16 ರೌಂಡು ಟೇಪು ಸುತ್ತಕೊಂಡಿದ್ದ. ಈ ಎರಡೂ ಕಾಲುಗಳನ್ನು ಒಟ್ಟಿಗೆ ಇಟ್ಕೊಂಡು ಅದರ ಮೇಲೆ 16 ರೌಂಡು ಟೇಪ್ ಸಿಕ್ತು. ಆಮೇಲೆ ಮುಖ ಹೆಂಗಿತ್ತು ಅಂದರೆ, ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಅದರ ಮೇಲೆ ಪೂರ್ತಿ ಅಗೇನ್ ಟೇಪ್ಗಳನ್ನು ಸುತ್ತಕೊಂಡಿದ್ದು. ಟೇಪ್ ಅಂದರೆ ಚಿಕ್ಕ ಟೇಪ್ ಅಲ್ಲ, ಈ ದೊಡ್ಡದು ಬರುತ್ತಲ್ಲ, ಸ್ವಲ್ಪ ಬಿಡ್ತಿರ್ಕೊತದ್ದು. ಸೊ ಆ ಥರದ ಟೇಪ್ಗಳನ್ನು ಪೂರ್ತಿ ಮುಚ್ಚು, ಒಂದು ಪ್ಲಾಸ್ಟರ್ ಥರದ್ದು, ಹೌದು. ಆ್ಯಂಡ್ ಕೈಗೆ ಅರ್ಧ ಸುತ್ತಕೊಂಡಿದ್ದ, ಪೂರ್ತಿ ಸುತ್ತಕೊಂಡಿರಲಿಲ್ಲ. ಸೊ ಇಷ್ಟೆಲ್ಲ ಆದ ನಂತರ ಆ ಕಾರ್ನ ಚೆಕ್ ಮಾಡಿದಂಥ ಟೈಮಲ್ಲಿ ಕಾರಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಕೂಡ ಸಿಗುತ್ತೆ. ಸೊ ಅದನ್ನು ಚೆಕ್ ಮಾಡಿದಂಥ ಟೈಮಲ್ಲಿ ಅದು ಸ್ಲೀಪಿಂಗ್ ಪಿಲ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೆಲ್ಲ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಡಾಕ್ಟರ್ಸು ಪೋಸ್ಟ್ಮಾರ್ಟಮ್ ಟೈಮಲ್ಲಿ ಹೇಳ್ತಾರೆ ಕಾಸ್ ಆಫ್ ಡೆತ್ ಏನು ಅನ್ನುವಂಥದ್ದು, ಇದು ಮಾಡ್ಕೊಂಡಿರುವಂಥದ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಡೆತ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತಿರುತ್ತೆ. ಕಾರ್ನ ಹಿಂಭಾಗದಲ್ಲಿ ಸಿಕ್ಕಿದಂತಹ ಡೆಡ್ ಬಾಡಿ ಈ ಪರ್ಸನ್ ತಾನೇ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಸೊ ಆ ಒಂದು ಮಾಹಿತಿಯನ್ನು ಪೊಲೀಸವ್ರಿಗೆ ಹೇಳ್ತಾರೆ. ಸೊ ಪೊಲೀಸರು ಇಮಿಡಿಯೇಟ್ ಆಗಿ ಈ ಮರ್ಡರ್ ಕೇಸ್ ಇದ್ದಿದ್ದನ್ನು UDR ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟೆಡ್ ಅಂತ ಮಾಡ್ಕೋತಾರೆ, ಅಸ್ವಾಭಾವಿಕ ಮರಣ ಅಂತ. ಸೊ ಆ ಕೇಸ್ನ ಚೇಂಜ್ ಮಾಡಿಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೋತಾ ಹೋಗ್ತಾರೆ. ಈಗ ಜನರಲ್ ಆಗಿ ಯಾವ್ದಾದ್ರು ಕೇಸಸ್ ಅಲ್ಲಿ ಮರ್ಡರ್ ಅಂತ ಸಸ್ಪೆಕ್ಟ್ ಮಾಡಿ ಆಮೇಲೆ ಅಂತ ಗೊತ್ತಾದ್ರೆ ಏನಕ್ಕೆ ಮಾಡ್ಕೊಂಡ ಅಂತ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರತಿ ಕೇಸ್ಗಳಲ್ಲಿ ಆದ್ರೂ ಕೂಡ ನ್ಯಾಚುರಲ್ ಡೆತ್ನ ಹೊರತುಪಡಿಸಿ ಬೇರೆ ಯಾವುದೇ ಥರದಲ್ಲಿ ಡೆತ್ ಆದರೂ ಕೂಡ ಆ ಡೆತ್ಗೆ ರೀಸನ್ ಏನು ಅನ್ನೋದು ನೋಡ್ತಾರೆ. ಈಗ ಸಿಂಪಲ್ ಆಗಿ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಆಕ್ಸಿಡೆಂಟ್ ಹೆಂಗಾಯಿತು, ಏನಕ್ಕಾಯಿತು ಅನ್ನೋಂಥ ನೋಡ್ತಾರೆ. ಸೊ ಒಂದು ಆಯಿತು ಅಂದರೆ ಕಾರಣ ಏನಾದರೂ ಒಂದು ಇದ್ದೇ ಇರುತ್ತೆ, ಏನಾದರೂ ಒಂದು ರೀಸನ್ ಇರುತ್ತೆ. ಒಬ್ಬ ಮನುಷ್ಯ ನಾರ್ಮಲ್ ಆಗಿರುವವನು ತಾನಾಗಿ ತಾನು ಸಾಯ್ತೀನಿ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಸೊ ಅದೇನು ಅನ್ನೋಂಥ ನಾವು ಫೈಂಡ್ ಔಟ್ ಮಾಡೋಕೆ ಹೋಗ್ತಾರೆ. ಸೊ ಅಗೇನ್ ನಾನು ಅವಾಗ ಹೇಳ್ದಂಗೆ ಇನ್ಶೂರೆನ್ಸ್ಗೋಸ್ಕರ ಕಾಲ್ ಮಾಡಿದಂಥ ಹುಡುಗಿ ಮತ್ತು ಅದರ ಹಿಂದೆ ಪೊಲೀಸವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ
ಈ ಡೆಡ್ ಬಾಡಿ ಸಿಕ್ಕಿದ್ದು ಅಂದರೆ ಜುಲೈ 22 ಬೆಳಗ್ಗೆ 8ರಿಂದ 9 ಗಂಟೆ ಅಷ್ಟೊತ್ತಿಗೆ ಈ ಒಂದು ಡೆಡ್ ಬಾಡಿ ಕಾರಲ್ಲಿ ಸಿಕ್ಕಿತ್ತು. ಜುಲೈ 22 2012. ಈ ಇಮೇಲು ಲ್ಯಾಪ್ಟಾಪು ಇದೆಲ್ಲ ಚೆಕ್ ಮಾಡಿದಂಥ ಟೈಮಲ್ಲಿ ಆತ ಹಿಂದಿನ ದಿನ ನೈಟು ಒಂದು ಇಮೇಲ್ ಕಳಿಸಿತ್ತು ಪೊಲೀಸರು ಗೊತ್ತಾಗತ್ತು. ಆ ಇಮೇಲ್ನ ನಾನು ಹೇಳಿದ್ನಲ್ಲ ಡಿಲೀಟ್ ಮಾಡಿದ್ದ, ತನ್ನ ಮೊಬೈಲಲ್ಲಿ ಕಳಿಸಿದ್ದ, ಅದನ್ನು ಡಿಲೀಟ್ ಮಾಡಿದ್ದ, ಲ್ಯಾಪ್ಟಾಪಲ್ಲಿ ಇದ್ದುದನ್ನು ಕಂಪ್ಲೀಟ್ ಡಿಲೀಟ್ ಮಾಡಿದ್ದ. ರಿಟ್ರೀವ್ ಮಾಡದಂತಹ ಪೊಲೀಸರಿಗೆ ಇವನ ಡೆತ್ ಹಿಂದೆ ಒಂದು ಸ್ಟೋರಿ ಇರುವಂಥದ್ದು ಗೊತ್ತಾಗುತ್ತೆ. ಅಂದರೆ ಈ ಡಿಲೀಟ್ ಆಗಿದಂತಹ ಮೇಲ್ನ ಕೂಡ ರಿಟ್ರೀವ್ ಮಾಡ್ಕೋತಾರೆ. ಸೊ ನಾನು ಆ ಕಂಟೆಂಟು ತುಂಬ ಇದೆ, ಬಟ್ ಅದು ಇಟ್ಸ್ ಲೈಕ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಂಟೆಂಟ್ ಇದೆ. ಇವನು ಈ ಹುಡುಗಿಗೆ ಒಂದು ಇಮೇಲ್ ಕಳಿಸಿದ್ನಲ್ಲ, ಆ ಕಂಟೆಂಟ್ ಏನಿದೆ ಆ ಇಮೇಲ್ ಕಳಿಸಿರುವಂಥದ್ದು ಅದನ್ನು ಪೂರ್ತಿ ರಿಟ್ರೀವ್ ಮಾಡಿದಂಥ ಟೈಮಲ್ಲಿ ಆ ಹುಡುಗಿ ಯಾರು ಮತ್ತು ಆಕೆ ಜೊತೆಗೆ ಯಾವ ರೀತಿ ಒಂದು ಸಂಬಂಧ ಇತ್ತು ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ. ನಾನು ಅದನ್ನು ಜಸ್ಟ್ ಇಂಗ್ಲೀಷಲ್ಲಿ ಆತ ಬರೆದಿದ್ದೆ, ಅದನ್ನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗಿಂದ ಆತ ಬರ್ತಿದ್ದು ಇದು ಮಧ್ಯರಾತ್ರಿ ಸುಮಾರು 2-2:30 ಅಷ್ಟೊತ್ತಿಗೆ ಆತ ಕೂತ್ಕೊಂಡು ಇಮೇಲ್ನ ಆಕೆಗೆ ಮೊಬೈಲಲ್ಲಿ ಮೇಲಲ್ಲಿ. ಹೌದು, ಅಂದ್ರೆ ಆತ ಸಾಯೋ ಹಿಂದಿನ ದಿನ. ಅಂದರೆ ಬೆಳಗ್ಗೆ ಮಾರ್ನಿಂಗ್ ಬೆಳಗ್ಗೆ ಡೆಡ್ ಬಾಡಿ ಸಿಕ್ತು, ನೈಟೇ ಓಕೆ. ಕಳಿಸಿ ಈ ಇಮೇಲ್ನ ಕಳಿಸಿ ಆದ ನಂತರ ಈತ ಮಾಡ್ಕೊಂಡಿರುವಂಥದ್ದು. ನನ್ನ ಪ್ರೀತಿಯ ಜೆನ್ನಿಕುಟ್ಟಿ, ನೀನು ಹೇಳಿದ ವಿಚಾರಗಳೆಲ್ಲ ನಾನು ತುಂಬಾ ಯೋಚನೆ ಮಾಡಿದೆ. ನೀನು ನಿನ್ನ ಪೇರೆಂಟ್ಸ್ ಬಗ್ಗೆ ತುಂಬಾ ಕೇರ್ ತಗೋತೀಯ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಕೂಡ ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇರುವಂಥದ್ದು. ನೀನಿಲ್ಲ ಅಂತ ಅಂದರೆ ನಾನು ಸತ್ತೇ ಹೋಗ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ. ಅದು ನಿಜ ಕೂಡ. ನಾನು ಸಾಯ್ತಾ ಇದ್ದೀನಿ. ಇನ್ಮೇಲೆ ನಾನು ನಿಮಗೆ ತೊಂದರೆ ಕೊಡಲ್ಲ. ಆಮೇಲೆ ನಿನ್ನ ಪಾಡಿಗೆ ನೀನು ಹೆಂಗೆ ಬೇಕೋ ಹಾಗಿರು. ಆದರೆ ನನ್ನಿಂದ ನೀನು ನೋವು ಅನುಭವಿಸೋದನ್ನು ನಾನು ನೋಡೋಕ್ಕಾಗಲ್ಲ. ನನ್ನ ಬಗ್ಗೆ ನೀನು ಜಾಸ್ತಿ ಚಿಂತೆ ಮಾಡೋದಕ್ಕೇನು ಹೋಗಬೇಡ. ನಿನಗೆ ನಿನ್ನದೇ ಆದಂಥ ಒಂದು ಫ್ರೀಡಮ್ ಇದೆ, ನಿನ್ನ ಲೈಫ್ ಇದೆ. ಸೊ ಅದನ್ನು ನೀನು ನೋಡ್ಕೊಳ್ಳೇಬೇಕು. ನಿನ್ನ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ತಗೋ, ನಿನ್ನ ಬ್ಯೂಟಿ ಬಗ್ಗೆ ಜಾಸ್ತಿ ಕೇರ್ ತಗೋ. ಆಮೇಲೆ ಮದುವೆ ಆದಮೇಲೆ ನಿನಗೆ 2 ಮಕ್ಕಳಿದ್ರೆ ಸಾಕು. ಮಕ್ಕಳಿಗೆ ನೀನೇನು ಕೂಡ ಫೋರ್ಸ್ ಮಾಡಿ ಹೀಗೆ ಮಾಡಬೇಕು ಅಂತೆಲ್ಲ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬೇಡ. ಇದು ಗರ್ಭಿಣಿ ಆದಮೇಲೆ ಜಾಸ್ತಿ ವೈಲೆನ್ಸ್ ಇರುವಂತಹ ಮೂವಿಗಳನ್ನಾಗಲಿ ಆ ಥರದ್ದು ಥಾಟ್ಸುಗಳನ್ನಾಗಲಿ ಯಾವುದನ್ನು ಕೂಡ ಇಟ್ಕೊಳಕ್ಕೆ ಹೋಗಬೇಡ. ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ನು, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ತಗೋ. ಪದೇ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೋಬೇಡ. ಆಮೇಲೆ ಸಿಸೇರಿಯನ್ ಮಾಡಿಸ್ಕೋಬೇಡ. ನಾರ್ಮಲ್ ಡೆಲಿವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡು. ನಿಮಗೆ ಹುಟ್ಟೋ ಮಗು ಗಂಡು ಮಗು ಆಗಿದ್ರೆ ಜಾಕ್ ಅಂತ ಹೆಸರಿಡು, ಹೆಣ್ಣು ಮಗು ಆಗಿದ್ರೆ ಕೇಟ್ ಅಂತ ಹೆಸರಿಡು ಅಂತ. ಆಮೇಲೆ ಒಂದು ಪರ್ಟಿಕ್ಯುಲರ್ ನೇಮ್ನ ಮೆನ್ಷನ್ ಮಾಡ್ತಾಳೆ. ಡೇವಿಡ್ನನ್ನು ತುಂಬಾ ಇಷ್ಟಪಡು, ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ನನ್ನ ಬ್ಲೆಸ್ಸಿಂಗ್ಸ್ ಯಾವತ್ತೂ ಕೂಡ ನಿನ್ನ ಮೇಲಿರುತ್ತೆ. ನೀನು ತುಂಬ ಲಕ್ಕಿ ಅಂತ ಒಂದು ರಿಟ್ರೀವ್ ಆಗಿರೋ ಮೇಲಲ್ಲಿ ಇಷ್ಟು ಕಂಟೆಂಟ್ ಇರುತ್ತೆ. ಇದನ್ನು ಈತ ಮಧ್ಯರಾತ್ರಿ ಕೂತ್ಕೊಂಡು ಆಕೆಗೆ ಕಳಿಸಿರುವಂಥ ಒಂದು ಇಮೇಲ್. ಆ್ಯಂಡ್ ಈ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದ್ರದ್ದು ಕೂಡ ರಿಪೋರ್ಟ್ ಬಂದಿರುತ್ತೆ. ಅಂದರೆ ಸುಮಾರು 11,000 ಮೆಸೇಜಸ್ ಇಬ್ಬರ ಮಧ್ಯೆ ಆಗಿರುವಂಥದ್ದು ಬೇಸಿಕ್ ಫೋನ್ನಲ್ಲಿ. ಅದರಲ್ಲಿ ಸುಮಾರು 7,500 ಮೆಸೇಜಸ್ನ ಶ್ರೀರಾಗ್ ಆ ಹುಡುಗಿ ಕಳಿಸಿದ್ದ. ಅವಳ ಕಡೆಯಿಂದ ಆಲ್ಮೋಸ್ಟ್ 3,500 ಮೆಸೇಜಸ್ ಇವನಿಗೆ ಕೂಡ ಬಂದಿತ್ತು. ಸೊ ಈ ಇಮೇಲ್ ಸಿಕ್ಕ ನಂತರ ಇನ್ವೆಸ್ಟಿಗೇಷನ್ ಆ ಹುಡುಗಿ ಕಡೆ ಹೋಗುತ್ತೆ. ಆ ಕಾಲ್ ಡೀಟೇಲ್ಸಲ್ಲಿ ನಂಬರ್ ಸಿಕ್ಕಿರುತ್ತಲ್ಲ, ಆ ಹುಡುಗಿನ ಫೈಂಡ್ ಔಟ್ ಮಾಡ್ತಾರೆ. ಹುಡುಗಿನ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂಥ ಟೈಮಲ್ಲಿ ಇಡೀ ಸ್ಟೋರಿ ಏನು ಅನ್ನುವಂಥದ್ದು ರಿವೀಲ್ ಆಗುತ್ತೆ. ಯಾಕೆಂದರೆ ಒಂದು ಕಡೆ ಸ್ಟೋರಿ ಗೊತ್ತಿರುವಂಥವನು ಶ್ರೀರಾಗು, ಅವನಿಲ್ಲ. ಸೊ ಹಂಗಾಗಿ ಹುಡುಗಿ ಕಡೆಯಿಂದ ಪೂರ್ತಿ ಸ್ಟೋರಿ ಏನೇನಾಗಿದೆ ಅನ್ನುವಂಥನ ಕೇಳ್ತಾರೆ. ಸೊ ಅಲ್ಲಿಗೆ ಆ ಸ್ಟೋರಿ ರಿವೀಲ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಈ ಇನ್ಶೂರೆನ್ಸ್ಗೋಸ್ಕರ ಕಾಲ್ ಮಾಡಿದಂಥ ಟೈಮಲ್ಲಿ ಇವನಿಗೆ ಅವಳ ವಾಯ್ಸ್ ತುಂಬ ಇಷ್ಟ ಆಗಿರುತ್ತೆ. ಆ್ಯಂಡ್ ಪದೇ ಆ ಹುಡುಗಿಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಆ ಹುಡುಗಿ ಸ್ವಲ್ಪ ಪೂರ್ ಫ್ಯಾಮಿಲಿಯಲ್ಲೇ ಇದ್ದವಳು. 7th ಡಿಸ್ಕಂಟಿನ್ಯೂ, ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ಲು. ಹಾಗಾಗಿ ಆಕೆ ಇಂಗ್ಲೀಷ್ ತುಂಬಾ ಚೆನ್ನಾಗಿತ್ತು. ಈ ಇನ್ಶೂರೆನ್ಸ್ ಕಂಪ್ನಿ ಅಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸವನ್ನು ಮಾಡ್ಕೊಂಡಿದ್ಲು, ಅದು ಕೂಡ ನಿಜ. ಬಟ್ ಯಾವಾಗ ಇವರಿಬ್ಬರ ಮಧ್ಯೆ ಕನ್ವರ್ಸೇಷನ್ ಜಾಸ್ತಿ ಆಗುತ್ತೋ ಆವಾಗ ಇವಳು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವಳ ಹೆಸರು ಜೆನಿಫರ್ ಅಂತ ಹೇಳ್ಕೊಂಡಿರ್ತಾಳೆ. ಅವಳ ಒರಿಜಿನಲ್ ಹೆಸರೇ ಬೇರೆ, ಬಟ್ ಇವನಿಗೆ ಹೇಳ್ಕೊಂಡಿದ್ದು ಮಾತ್ರ ಜೆನಿಫರ್ ಅಂತ. ಓಕೆ, ಅದು ಜೆನಿಫರ್ ಸ್ವಂತ ಹೆಸರಲ್ಲ, ಅಲ್ಲ, ಒರಿಜಿನಲ್ ನೇಮ್ ಅಲ್ಲ. ಆ್ಯಂಡ್ ಇವನು ಮಲಯಾಳಿ ಅಲ್ವಾ, ಕೇರಳದವನಲ್ಲ. ಅವನು ತುಂಬ ಪ್ರೀತಿಯಿಂದ ಅವಳನ್ನ ಜೆನ್ನಿಕುಟ್ಟಿ ಅಂತ ಕರೀತಾ ಇದ್ದ. ಜೆನ್ನಿಕುಟ್ಟಿ. ಬಟ್ ಇವನ ಹೆಸರು ನಿಜಾನೇ, ಇವನ್ನೆಲ್ಲ ನಿಜ ಹೇಳ್ಕೊಂಡ್ರೆ ಎಲ್ಲ ಪೂರ್ತಿ ನಿಜ. ಇದಾದ ನಂತರ ಇವನು ಒಂದಿನ ಹಿಂಗೆ ಮಾತಾಡ್ಬೇಕಾದ್ರೆ ಅವಳಿಗೆ ತಂದೊಂದು ಫೋಟೋ ಕಳಿಸ್ತಾನೆ. ಅವನದೇ ಒರಿಜಿನಲ್ ಫೋಟೋ ಕಳಿಸ್ತಾನೆ. ಸೊ ಅವಳಿಗೆ ಅಷ್ಟು ದಿನ ಇವಳು ಅವನು ವಾಯ್ಸ್ ಕೇಳಿದಷ್ಟೆ. ಆ ಫೋಟೋ ನೋಡಿದ ನಂತರ ಇವಳಿಗೆ ಅನ್ಸುತ್ತೆ, ಈ ಹುಡುಗ ಎಷ್ಟೊಂದು ಚೆನ್ನಾಗಿದ್ದಾನಲ್ಲ ಅಂತ ಅನ್ಸುತ್ತೆ. ಇವನಿಗೆ ಆ ಹುಡುಗಿ ಹೇಗಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಬಟ್ ಇಷ್ಟು ದಿನದ ಕನ್ವರ್ಸೇಷನಲ್ಲಿ ಏನಾಗುತ್ತೆ, ಈ ಫ್ರೆಂಡ್ಶಿಪ್ ಹೋಗಿ ಸ್ವಲ್ಪ ಮಟ್ಟಿಗೆ ಇದು ಲವ್ಗೆ ಕನ್ವರ್ಟ್ ಆಗಿರುತ್ತೆ. ಇಬ್ಬರು ಕೂಡ ಮಾತಾಡ್ಕೊಳ್ಳೋಕೆ ಶುರು ಮಾಡಿರ್ತಾರೆ.
ಆ ಹುಡುಗಿಗೆ ಇವನು ಫೋಟೋ ನೋಡಿದ ನಂತರ ಇವನು ತುಂಬ ಚೆನ್ನಾಗಿದ್ದಾನೆ, ಇವನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅವಳಿಗೆ ಅನಿಸ್ಬಿಡುತ್ತೆ. ಅವಳೇನು ಮಾಡ್ತಾಳೆ, ಇಂಟರ್ನೆಟ್ಟಿಂದ ಯಾವುದೋ ಒಂದು ಚೆನ್ನಾಗಿರೋ ಹುಡುಗಿದೊಂದು ಫೋಟೋ ಡೌನ್ಲೋಡ್ ಮಾಡ್ಕೋತಾನೆ, ಅದನ್ನು ಅವನಿಗೆ ಕಳಿಸ್ತಾಳೆ, ಶ್ರೀರಾಗಿಗೆ. ಯಾರ್ದು ಬೇರೆ ಬೇರೆ ಯಾರ್ದೋ ಬೇರೆ ಫೋಟೋ. ಅವನಂತೂ ಆ ಫೋಟೋ ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಇಂಪ್ರೆಸ್ ಆಗೋಗ್ತಾನೆ. ಅಲ್ಲಿಗೆ ಲವ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವನು ತಾನು ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅವಳು ಎಲ್ಲೂ ಕೂಡ ಡಿನೇ ಮಾಡಲ್ಲ, ಅವಳು ಕೂಡ ಒಪ್ಕೋತಾಳೆ, ಇಬ್ಬರು ಕೂಡ ಲವ್ ಮಾಡ್ತಿರ್ತಾರೆ. ಸೊ ಇವರಿಬ್ಬರದು ಲವ್ ಹೆಂಗೆ ಅಂದರೆ ಬರೀ ಫೋನಲ್ಲಿ ಅಷ್ಟೇ, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡುವಂಥದ್ದು, ಮೆಸೇಜಸ್ ಕಳಿಸುವಂಥದ್ದು, ಈ ಥರನೇ ಇರುತ್ತೆ. ಯಾವತ್ತೂ ಮೀಟ್ ಆಗಿರಲ್ಲ. ಮೀಟ್ ಆಗಿಲ್ಲ. ಆ್ಯಂಡ್ ಒನ್ ಫೈನ್ ಡೇ ಇವನು ಹೇಳ್ತಾನೆ, ನನಗೆ ಮೀಟ್ ಮಾಡಬೇಕು ಅಂತ ಹೇಳ್ಕೊ. ಇವಳು ಸ್ಟಾರ್ಟಿಂಗ್ ಆಗಲ್ಲ ಅಂತ ಹೇಳಿರ್ತಾಳೆ. ಅದಾದ ನಂತರ ಓಕೆ ಫೈನ್ ಅಂತ ಹೇಳ್ತಾಳೆ. ಈ ಒಂದು ಇದು ಹೆಂಗೆ ಡ್ರಾಮಾ ಆಗತ್ತೆ ಅಂತ ಹೇಳಿದರೆ, ಇವಳು ಯಾವುದೋ ಒಂದು ಲೊಕೇಶನ್ ಹೇಳ್ತಾಳೆ, ಈ ಇಂಥ ಮಾಲ್ ಹತ್ರ ಬಾ ಅಥವಾ ಇನ್ನೆಲ್ಲೋ ಕಡೆ ಬಾ ಅಂತ ಹೇಳಿ. ಸೊ ಇವನು ಮೀಟ್ ಮಾಡೋಕ್ಕೆ ಅಂತೇಳಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವಳು ಬರಲ್ಲ. ಒಂದು ಅರ್ಧ ಗಂಟೆ ಆದಮೇಲೆ ಅವಳೆ ಕಾಲ್ ಮಾಡಿಬಿಟ್ಟು ನನಗೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿದ್ದೀನಿ, ಬರೋಕ್ಕಾಗಲ್ಲ ಅಂತ. ಸೊ ಅವನು ವಾಪಸ್ ಹೋಗ್ತಾನೆ. ಸೊ ಈ ಥರ ಒಂದು 4-5 ಸಲ ಆಗಿದ್ದಾವೆ. ಇವಳಿಗೆ ಏನಕ್ಕೆ ಭಯ ಅಂತ ಹೇಳಿದರೆ, ಇವಳು ನೋಡೋದಕ್ಕೆ ಏನು ಚೆನ್ನಾಗಿರಲಿಲ್ಲ, ಬ್ಯೂಟಿ ವೈಸ್ ಚೆನ್ನಾಗಿರಲಿಲ್ಲ. ನನ್ನ ನೋಡಿದರೆ ಅವ್ನು ರಿಜೆಕ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇವಳು ಅವ್ನ ಮುಂದೆ ಹೋಗೋದಕ್ಕೆ ಹೆಸಿಟೇಟ್ ಮಾಡ್ಕೋತಾ ಇದ್ವಿ. ಸೊ ಇದೇ ರೀಸನ್ಗೋಸ್ಕರ ಪ್ರತಿ ಸಲ ಹಿಂಗೆ ಡಿನೇ ಮಾಡ್ಕೊಂಡಿದ್ವಿ. ಇವಳು ಆ್ಯಕ್ಚುಲಿ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಅಂದರೆ ಸ್ವಲ್ಪ ದಿನ ಮಾತಾಡ್ತಾನೆ, ಆಮೇಲೆ ಅವನ ಪಾಡಿಗೆ ಅವನು ಇರ್ತಾನೆ ಅನ್ನೋದ್ರಲ್ಲಿ. ಬಟ್ ಈ ಶ್ರೀರಾಗು ತುಂಬಾ ಸೀರಿಯಸ್ ಆಗಿದ್ದ. ಎಲ್ಲಿವರೆಗೆ ಅಂತ ಹೇಳಿದರೆ, ಮದುವೆ ಆಗೋಣ, ನಾನು ಇನ್ನೊಂದು ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗಲ್ಲ ಅನ್ನೋ ಥರ ಪರ್ಟಿಕ್ಯುಲರ್ ಆಗಿ ಹೇಳಿದ್ದ. ಇವಳಿಗೆಲ್ಲೋ ಒಂದು ಕಡೆಯಲ್ಲಿ ಇದು ಬರ್ಡನ್ ಆಗಿ ಶುರುವಾಯಿತು. ನನ್ನ ಲೈಫಿಗೇನೋ ತೊಂದರೆ ಆಗ್ಬೋದು ಒಂದು, ಇನ್ನೊಂದು ನನ್ನ ನೋಡಿದ ನಂತರ ಅವನು ರಿಜೆಕ್ಟ್ ಮಾಡ್ಬೋದು, ಈ ಎಲ್ಲ ಥಾಟ್ಸ್ಗಳು ಕೂಡ ಬರೋದಕ್ಕೆ ಶುರುವಾಯಿತು. ಇದಾದ ನಂತರ ಇವಳು ಏನು ಮಾಡ್ತಾಳೆ ಅಂತ ಹೇಳಿದರೆ, ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಇವನ ಕಡೆಯಿಂದ ಅದೆಲ್ಲೂ ಕೂಡ ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಕಾಲ್ಸು ಮೆಸೇಜಸ್ಸು ಇದು ಇದ್ದೇ ಇರುತ್ತೆ. ನಂತರ ತನ್ನ ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸ್ತಾಳೆ. ಯಾವ ಥರ ಹೇಳ್ತಾಳೆ ಅಂದರೆ, ಫ್ರೆಂಡು ಶ್ರೀರಾಗಿಗೆ ಮಾತಾಡ್ಬಿಟ್ಟು, ನಾನು ಜೆನಿಫರ್ನ ಅಮ್ಮ ಮಾತಾಡ್ತಿರೋದು, ಅವಳಿಗೆ ಮನೆಯಲ್ಲಿ ಮದುವೆ ಫಿಕ್ಸ್ ಆಗಿದೆ, ಡೇವಿಡ್ ಅಂತ ಹುಡುಗನ ಹೆಸರು, ದಯವಿಟ್ಟು ನೀನು ಇನ್ಮೇಲೆ ನನ್ನ ಮಗಳಿಗೆ ತೊಂದರೆ ಕೊಡಬೇಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳುತ್ತೋ. ಸೊ ಇದು ಅವನ್ನ ಕಂಪ್ಲೀಟಾಗಿ ಹಾರ್ ಮಾಡಿಬಿಡ್ತು. ಯಾವ ಲೆವೆಲ್ ಅವಳೇ ನಾಟಕ ಮಾಡಿಸೋದು. ಹೌದು, ಅವಳೇ ಮಾಡಿಸಿರುವಂಥದ್ದು, ಫ್ರೆಂಡ್ ಕಡೆಯಿಂದ ಮಾಡಿಸಿರುವಂಥದ್ದು. ಪೂರ್ತಿ ಅವನು ಹುಚ್ಚಂತರ ಆಗಿಬಿಟ್ಟಿದ್ದ. ಅವ್ನ ಫ್ರೆಂಡ್ಸು ಇಂಟ್ರಾಗೇಷನ್ ಟೈಮಲ್ಲಿ ಹೇಳಿರುವಂಥದ್ದು. ಯಾಕೆಂದರೆ ಇವನ ಪ್ರಕಾರ ಇವನ ಲೈಫು ಅಂದರೆ ಜೆನಿಫರ್ ಜೊತೆಗೆ ಒಂದು ಲೈಫ್ ಲೀಡ್ ಮಾಡುವಂಥದ್ದು. ಊರಿಗೆ ಹೋಗಿ ಅಪ್ಪ ಅಮ್ಮನ್ನ ನೋಡ್ಕೋತಾಳೆ ಅವಳು, ತುಂಬ ಒಳ್ಳೆ ಹುಡುಗಿ, ತನಗೆಲ್ಲ ರೀತಿಯಿಂದ ಕೂಡ ಅಡ್ಜಸ್ಟ್ ಆಗ್ತಾಳೆ. ಒಂದು ಫ್ಯೂಚರ್ ಲೈಫ್ ಅಂದರೆ ಅದು ಜೆನಿಫರ್ ಜೊತೆಗೆ, ಅವಳಿಲ್ಲ ಅಂದರೆ ನನಗೆ ಲೈಫೇ ಇಲ್ಲ ಅನ್ನೋ ಥರ ತಿಳಿದಂಥವನು. ಯಾವಾಗ ಅಮ್ಮನ ಕಡೆಯಿಂದ ಈ ರೀತಿ ಫೋನ್ ಬಂತು ಅಂದರೆ, ಅವ್ನು ಅಂದ್ಕೊಂಡಿರುವಂಥದ್ದು ಅಮ್ಮನೇ ಫೋನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಫ್ಯಾಕ್ಟು ಗೊತ್ತಿರುವಂಥದ್ದು ಅವಳಿಗೆ ಮಾತ್ರ, ಜೆನಿಫರ್ಗೂ ಮತ್ತು ಅವಳ ಫ್ರೆಂಡಿಗೂ ಮಾತ್ರ. ಸೊ ಇದಾದ ನಂತರ ಮೆಂಟಲಿ ತುಂಬ ಹರಾಜ್ ಆಗಿಬಿಡ್ತಾನೆ. ಒಂದು ಫೈನ್ ಡೇ ಏನು ಮಾಡ್ತಾನೆ, ಅಗೇನು ವೀಕೆಂಡಲ್ಲಿ ಸೀದಾ ಊರಿಗೆ ಹೋಗ್ಬಿಡ್ತಾನೆ. ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆಗೆ ಇರ್ತಾನೆ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವ್ರಿಗೆ ಬೇಕಾಗಿರುವಂಥ ಮೆಡಿಸನ್ಸು, ಮನೆಗೆ ಬೇಕಾಗಿರುವಂಥ ತಿಂಗ್ಸು ಎಲ್ಲವನ್ನು ಕೂಡ ತಗೊಂಡು ಕೊಡ್ತಾನೆ. ತುಂಬ ಹ್ಯಾಪಿಯಾಗಿ ಇದ್ಕೊಂಡು ಮತ್ತೆ ಅಗೇನ್ ವಾಪಸ್ ಬರ್ತಾನೆ. ಸೊ ಅವನು ಡಿಸೈಡ್ ಆಗಿಬಿಟ್ಟಿದ್ದ, ನಾನು ಸಾಯ್ತೀನಿ, ಸಾಯಲೇಬೇಕು, ನಾನು ಬದುಕಿರಲ್ಲ ಅಂತೇಳ್ಬಿಟ್ಟು. ಸೊ ಹಂಗಾಗಿ ಆ ಲಾಸ್ಟ್ ಮೂಮೆಂಟ್ಸ್ನ ಅಪ್ಪ ಅಮ್ಮನ ಜೊತೆ ಸ್ಪೆಂಡ್ ಮಾಡಿಬಿಟ್ಟು ಬಂದ್ಬಿಡ್ತಾನೆ. ಬೆಂಗಳೂರಿಗೆ ಬಂದಾದ ನಂತರ ಅಗೇನ್ ಕಾಂಟ್ಯಾಕ್ಟ್ ಮಾಡ್ತಾನೆ, ಮಾತಾಡ್ತಾನೆ. ಆ್ಯಂಡ್ ಎಲ್ಲ ಒಂದು ಕಡೆಯಲ್ಲಿ ಅವನು ನೀನಿಲ್ಲದೆ ನಂಗೆ ಇರೋಕ್ಕಾಗಲ್ಲ ಅನ್ನುವಂತ ಹೇಳ್ಕೊತಿದ್ದ. ಬಟ್ ಅವಳು ಅದನ್ನು ಏನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಟ್ ಇವನು ಮಾತ್ರ ಪ್ರಿಪೇರ್ ಆಗಿದ್ದ. ಆ್ಯಂಡ್ ಯಾವ ಲೆವೆಲ್ಗೆ ಅವನು ತಲೆಗೆ ಅದು ಹಿಡ್ಕೊಂಡ್ಬಿಟ್ಟಿತ್ತು ಅಂದರೆ, ನಾನು ಯಾವುದೇ ಕಾರಣಕ್ಕೂ ಮಾಡಿಕೊಂಡ್ರೆ ಬದುಕಲೇಬಾರ್ದು, ಸಾಯ್ಬೇಕು ತಾನು ಅಂತ ಇವನು ಮಾಡಿಕೊಂಡು ಉಳಿಯೋದಕ್ಕೆ ಆಪ್ಷನ್ನೇ ಇಲ್ಲ, ಸತ್ತೇ ಹೋಗಬೇಕು ಅನ್ನೋ ಥರದಲ್ಲಿ ಏನೇನು ಆಪ್ಷನ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ದ. ಸೊ ಫಾರಿನಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ಗಳಾಗಿರುವಂಥದ್ದು ಅವನು ಗೂಗಲಲ್ಲಿ ನೋಡಿದ್ದ. ಅದೇನೆಂದರೆ, ಈ ಸೆಲೋಟೇಪ್ ಸುತ್ತಕೊಂಡು ಸ್ಲೀಪಿಂಗ್ ಪಿಲ್ಸ್ ತೊಗೊಂಡು ಫಸ್ಟ್ ಕಾಲಿಗೆ ಸೆಲೋಟೇಪ್ ಸುತ್ತಕೊಳ್ಳುವಂಥದ್ದು, ನಂತರ ಸ್ಲೀಪಿಂಗ್ ಪಿಲ್ಸ್ ತೊಗೊಳ್ಳುವಂಥದ್ದು, ಪರ್ಟಿಕ್ಯುಲರ್ ಇಷ್ಟು ನಂಬರ್ಸು. ಅದಾದ ನಂತರ ಮುಖದ ಮೇಲೆ ಕವರ್ ಹಾಕ್ಬಿಟ್ಟು ಸೆಲೋಟೇಪ್ನ ಸುತ್ತಕೊಂಡ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ, ಎಟ್ ಎನಿ ಕಾಸ್ಟ್ ಡೆತ್ ಆಗುತ್ತೆ ಅನ್ನುವಂಥ ನಾನು ನೋಡ್ಕೊಂಡಿದ್ದೆ. ಆ ಥರದ ಇನ್ಸಿಡೆಂಟ್ಗಳು ಅಬ್ರಾಡಲ್ಲಿ ಆಗಿದ್ದಾವೆ. ನಾನು ಅದಾದಮೇಲೆ ಗೂಗಲ್ ಸರ್ಚ್ ಮಾಡಿ ನೋಡಿದಂಥ ಟೈಮಲ್ಲಿ ಅದು ಆ ಥರದ್ದು ಇರುವಂಥದ್ದು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಇವನು ಫಾಲೋ ಮಾಡ್ತಾನೆ. ಇವನು ಮಿಡ್ ನೈಟು ಫ್ರೆಂಡ್ಸ್ ಜೊತೆ, ಆಮೇಲೆ ಇವನು ಬೆಂಗಳೂರಲ್ಲಿ ವಾಸ ಇದ್ದ ಅಂತ ಹೇಳಿದ್ನಲ್ಲ ರಿಲೇಟಿವ್ ಮನೆಯಲ್ಲಿ, ಅಲ್ಲಿ ಅವ್ರ ರಿಲೇಟಿವ್ ಮಗು ಎಲ್ಲ ಇದೆ, ಆ ಮಗು ಎಲ್ಲ ಆಟ ಆಡಿಕೊಂಡು ನೈಟ್ 11 ಗಂಟೆ ಅಷ್ಟೊತ್ತಿಗೆ ಕಾರ್ ತೊಗೊಂಡು ಹೊರಗಡೆ ಬರ್ತಾನೆ. ಸೊ ಮನೆಯವರಿಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸಿಗಿರಲಿ ಫ್ರೆಂಡ್ಸಿಗಿರಲಿ ಏನು ವಿಶೇಷ ಅನ್ಸಲ್ಲ. ಯಾಕೆಂದರೆ ಇವನು ಈ ಹೊಸ ಕಾರ್ ಬಂದಮೇಲೆ ಆಗಾಗ ಕಾರ್ ತೊಗೊಂಡು ಹಿಂಗೆ ಲಾಂಗ್ ಡ್ರೈವ್ ಅಂತೀವಿ, ಮಿಡ್ ನೈಟ್ ಎಲ್ಲ ಹೋಗ್ತಿದ್ದ. ಸೊ ಹಂಗಾಗಿ ಏನು ವಿಶೇಷ ಅನಿಸಿಲ್ಲ.
ಬಟ್ ಹಾಗೆ ಹೋದವನು ಸೀದಾ ಒಂದು ಮಾದೇಪುರ ಸ್ಟೇಷನ್ ಲಿಮಿಟ್ಸ್ ಇರುವಂಥ ಒಂದು ಪಾರ್ಕ್ ಹತ್ರ ತಗೊಬಂದು ಕಾರ್ ನಿಲ್ಲಿಸ್ತಾನೆ. ಬರೋದಕ್ಕಿಂತ ಮೊದಲು ಏನು ಮಾಡ್ತಾರೆ, ಲ್ಯಾಪ್ಟಾಪಲ್ಲಿ ಇದ್ದಂಥ ಅಷ್ಟು ಕನ್ವರ್ಸೇಷನ್ಸು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ. ನಾಳೆ ದಿನ ಅವಳಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಂತರ ಮೊಬೈಲಿಂದಲೇ ಈ ಒಂದು ಇಮೇಲ್ನ ಟೈಪ್ ಮಾಡಿ ಅವಳಿಗೆ ಕಳಿಸಿರುವಂಥದ್ದು. ಈ ಇಮೇಲ್ನ ಕಳಿಸಿ ನಂತರ ಮೊಬೈಲಲ್ಲೂ ಕೂಡ ಅದನ್ನು ಡಿಲೀಟ್ ಮಾಡಿ ನಂತರ ದಿಸ್ ದ ಫೈನಲ್ ಮೂಮೆಂಟ್ ಅನ್ನೋ ಥರದಲ್ಲಿ ಇವನೇನು ಮಾಡ್ತಾನೆ, ಈ ಪ್ರೋಸೆಸ್ ಶುರು ಮಾಡ್ತಾನೆ. ಯಾವಾಗ ಈ ಮೇಲ್ ರಿಸೀವ್ ಆಗುತ್ತೋ ಇವಳು ಮಿಡ್ ನೈಟು ಇವನ ನಂಬರಿಗೆ ಕಾಲ್ ಮಾಡ್ತಾಳೆ. ಬಟ್ ಇವನು ಪಿಕ್ ಮಾಡಿರಲ್ಲ. ಏನಕ್ಕೆ ಅಂದರೆ ಇವನು ಆಲ್ರೆಡಿ ಆಲ್ಮೋಸ್ಟು ಡೆತ್ ಆಗಿದ್ದ. ಸೊ ಮೊಬೈಲ್ ಕೂಡ ಅಲ್ಲೇ ಇತ್ತು. ಅದಾಗಿ ಎಷ್ಟೋ ವಿದಿನ್ ಹವರ್ಸು ಡೆತ್ ಆಗಿರುತ್ತೆ. ಬೆಳಗ್ಗೆ ಪೊಲೀಸರು ಬಂದಾಗ ಈ ಒಂದು ಡೆಡ್ ಬಾಡಿ ಸಿಗುವಂಥದ್ದು ಮತ್ತು ಇದೆಲ್ಲ ಸಸ್ಪೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಫರ್ದರ್ ಪೊಲೀಸರು ಈ ಕೇಸಲ್ಲಿ ಅದು UDR ಕೇಸ್ ಮಾಡ್ಕೊಂಡಿರ್ತಾರಲ್ಲ, ಗೆ ಸಂಬಂಧಪಟ್ಟಂತೆ ಆ ಹುಡುಗಿನ ಕರೆಸಿರುವಂಥವ್ರನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಗಳಲ್ಲೆಲ್ಲ ಬೇಗ ಬೇಲ್ ಸಿಗತ್ತೆ. ಆಕೆಗೆ ಮುಂದಿನ ದಿನಗಳಲ್ಲಿ ಬೇಲು ಆಗತ್ತೆ. ಆಕೆ ರಿಲೀಸ್ ಆಗಿ ಮನೆಗೆ ಹೋಗ್ತಾಳೆ. ಅವಳು ಎಲ್ಲೋ ಒಂದು ಕಡೆಯಲ್ಲಿ ಆ ಹುಡುಗಿ ಮಾಡಿದ್ದು ತಪ್ಪು ಅನ್ನುವಂಥದ್ದು ಅವಳಿಗೆ ಅನಿಸಿತೋ ಏನೋ ಗೊತ್ತಿಲ್ಲ. ಆ ಹುಡುಗಿನೂ ತನ್ನ ಮನೇಲಿ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ಲು. ಬಟ್ ಮನೆಯವರು ಹೆಂಗೋ ಸ್ಟಾಪ್ ಮಾಡಿಸಿದ್ರು. ಅದಾದ ನಂತರ ಪೊಲೀಸರು ಡೀಟೇಲ್ ಆಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನಾಗಿದ್ದಾವೆ, ಏನಕ್ಕೆ ಆಯಿತು ಎಲ್ಲದರದ್ದು ಕೂಡ ಒಂದು ರಿಪೋರ್ಟ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಅಲ್ಲಿಗೆ ಆ ಕೇಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಬಟ್ ಏನು ಸಾಧಿಸ್ತಾ ಹುಡುಗ ಇಂಥ ತಪ್ಪು ಮಾಡಿ? ಇಲ್ಲ, ಅದೊಂದು ಲವ್ ಈಗ ತುಂಬ ಜನ ಹೇಳ್ತಾರೆ ಎಲ್ಲ ಲವ್ ಮಾಡಿಬಿಟ್ಟು ಮೋಸ ಮಾಡ್ತಾರೆ ಅಂತ ಹೇಳಿ. ಬಟ್ ಇವನು ಲವ್ ನೋಡಿದರೆ ಎಷ್ಟರ ಮಟ್ಟಿಗೆ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ಒಂದಿನ ಮೀಟ್ ಮಾಡಿಲ್ಲ, ಒಂದಿನ ಹುಡುಗಿ ಜೊತೆಗೆ ಆ ಹುಡುಗಿನ ನೋಡೇ ಇಲ್ಲ ಅವನು. ಹೌದು, ಆ ಹುಡುಗಿನ ನೋಡಿಲ್ಲ, ಅವಳ ಜೊತೆ ಡೈರೆಕ್ಟ್ ಆಗಿ ಮಾತಾಡಿಲ್ಲ, ಅವಳು ಹೆಂಗಿದ್ದಾಳೆ ಏನು ಅಂತ ಗೊತ್ತಿಲ್ಲ. ಆ ಹುಡುಗಿನ ಒಂದಿನಕ್ಕೂ ಮುಟ್ಟಿಲ್ಲ ಅವನು. ಹೌದು, ಆ ಮಟ್ಟಕ್ಕೆ ಅವಳನ್ನ ಪ್ರೀತಿಸ್ತಾ ಇತ್ತು. ಒಂಥರ ಬ್ಲೈಂಡ್ ಲವ್. ಸೊ ಇಷ್ಟೆಲ್ಲಾಗಿ ಕೊನೆಗೆ ಒಳ್ಳೆ ಜಾಬ್ ಇತ್ತು, ಫ್ಯಾಮಿಲಿ, ಊರ ಕಡೆ ಮನೆ, ಇಷ್ಟೆಲ್ಲ ಇದ್ದು ಕೂಡ ಈವನ್ ಒಂದು ಟ್ಯಾಲೆಂಟ್ ಯಾವ ಲೆವೆಲಿಗೆ ಇತ್ತು ಅಂದರೆ ಅವನು ಜಾಯ್ನ್ ಆಗಿ ವಿದಿನ್ ಮಂತ್ಸಲ್ಲಿ ಅವನಿಗೆ ಸ್ಯಾಲ್ರಿ ಹೈಕ್ ಕೂಡ ಆಗಿತ್ತು. ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದ ಹುಡುಗ, ತುಂಬ ಬ್ರಿಲಿಯಂಟ್ ಇದ್ದ. ಲಾಸ್ಟಿಗೆ ಎಲ್ಲವನ್ನು ಕೂಡ ಹಾಳು ಮಾಡಿಕೊಂಡು ಈಗ ಯಾರಿಗೆ ಬಂತು, ಆ ಕಡೆಯಿಂದ ಅವನ ಪೇರೆಂಟ್ಸ್ಗಳಿಗೆ ಮಕ್ಕಳು ಇಲ್ದಂಗೆ ಆಗೋಯ್ತು. ಪಾಪ. ಎಷ್ಟೋ ಸಂದರ್ಭದಲ್ಲಿ ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ಅದೊಂಥರ ಕೀಳರಿಮೆ ಇರುತ್ತೆ. ಓ ನಾವು ಚೆನ್ನಾಗಿರಲ್ವೇನೋ ಅಥವಾ ಚೆನ್ನಾಗಿರೋರಿಗೆ ಕಂಪೇರ್ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ. ಈಗ ಬ್ಯೂಟಿ ಅಂದರೆ ಒಬ್ರು ನೋಡೋಕೆ ಇದ್ದಾರೆ ಅಂತ ಒಂದು ಡಿಫೈನ್ ಮಾಡೋದು ಬೇರೆ. ಬಟ್ ನಿಜವಾದ ಬ್ಯೂಟಿ ಅಂದರೆ ಅವರ ವ್ಯಕ್ತಿತ್ವ. ಹೌದು, ಅಲ್ಲ, ಇನ್ನು ದಯವಿಟ್ಟು ಯಾರಾದರೂ ಸರಿ, ನಾವು ದಪ್ಪ ಇದ್ದೀವಿ, ಕಪ್ಪಗಿದ್ದೀವಿ, ಬೆಳ್ಳಗಿದ್ದೀವಿ, ಸಣ್ಣ ಇದ್ದೀವಿ, ಅಥವಾ ತಲೆಯಲ್ಲಿ ಕೂದಲು ಕಮ್ಮಿ ಆಗ್ತಿದೆ, ಮಣ್ಣು ಮಸಿ ಅಂತ ಯಾವತ್ತೂ ಆ ಕೀಳರಿಮೆಯಿಂದ ನಿಮ್ಮನ್ನು ನೀವು ನೋಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನನಗೆ ಈ ಕೇಸಲ್ಲಿ ಒಂದು ಅನ್ಸುತ್ತೆ, ಒಂದು ವೇಳೆ ಶ್ರೀರಾಘವನ ಅವನು ಆಕೆಯನ್ನು ಪ್ರೀತಿಸ್ತಿದ್ದಂಥ ರೀತಿ ನೋಡಿದರೆ ಬಹುಶಃ ಅವಳು ಹೇಗಿದ್ಲು ಕೂಡ ಆತ ಅವನು ಒಪ್ಕೋತಿದ್ದ, ಖಂಡಿತ ಒಪ್ಕೊಂತಿದ್ದ ಅವನು. ಬಿಕಾಸ್ ಅವನು ಇಮೋಷ್ನಲಿ ತುಂಬ ಅಟ್ಯಾಚ್ ಆಗ್ಬಿಟ್ಟಿದ್ದ ಆ ಹುಡುಗಿ ಜೊತೆಗೆ. ಅವನು ಆ ಹುಡುಗಿ ಹುಟ್ಟೋ ಮಕ್ಕಳ ಬಗ್ಗೆ ಕೂಡ ಮಗುನ ಹೇಗೆ ನೋಡ್ಕೊಬೇಕು ಅಂತ ಅಲ್ಲಿ ತನಕ ಯೋಚನೆ ಮಾಡಿದಾನೆ ಅಂದರೆ ಆ ಹೆಣ್ಮಗಳು ಹೇಗಿದ್ರು ಅಕ್ಸೆಪ್ಟ್ ಮಾಡ್ಕೊತಿದ್ದ. ತುಂಬ ಚೆನ್ನಾಗಿ ನೋಡ್ಕೊತಿದ್ದ ಬಹುಶಃ.